ಆಡಿದ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಶಮೀರ್ ಅವರ ಪಾಲಾಗ್ತಾ ಇದೆ. 1 ಓವರ್ ಅತ್ಯುತ್ತಮ ಓವರ್ಗಳನ್ನು ಸಂಘಟಿಸಿಕೊಂಡು 3 ವಿಕೆಟ್ ಅನ್ನ ಪಡ್ಕೊಂಡಂತ ಬ್ರ್ಯಾಂಡ್ ಆಟಗಾರ ಶಮೀರ್ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್. ಈ ಹಂತದಲ್ಲಿ ಮತ್ತೆ ವಿದ್ಯಮಾನ ಬದಲಾವಣೆ. ಮುಂದಿನ ಹಂತಕ್ಕಾಗಿ ಶರತ್ ಕುಂಬಾಶಿ ಫ್ರಮ್ ಕುಂದಾಪುರ್. ಧನ್ಯವಾದಗಳು ರಾಘು ಮಡ್ಪಾಡಿ ಅವರೇ. ನೇತಾಜಿ ಕ್ರಿಕೆಟರ್ಸ್ ಇವರ ಆಶ್ರಯದಲ್ಲಿ ನಡೀತಾ ಇರುವಂತ ಹಗಲು ರಾತ್ರಿ ಟೂರ್ನಮೆಂಟ್ ಬಂದಿರುವಂತ ಎಲ್ಲಾ ಕ್ರೀಡಾ ಪ್ರೇಕ್ಷಕರಿಗೆ ಆತ್ಮೀಯ ಆದರಣೀಯ ಸ್ವಾಗತ ಬಯಸ್ತಾ ಇದ್ದೇವೆ. ಅಂಗಣ ಒಳಭಾಗದಲ್ಲಿ ಈ ಪಂದ್ಯ ಆಟ ಆರಂಭವನ್ನು ಕಂಡುಕೊಳ್ತಾ ಇದೆ. ಸನ್ನಿ ಚಿಕ್ಕಬಳ್ಳಾಪುರ ವರ್ಸಸ್ ಎಸ್.ಎ. ಕ್ರಿಕೆಟರ್ಸ್ ಸಿಡ್ಲಘಟ್ಟ ತಂಡ ಪಂದ್ಯಾಟವನ್ನು ಆಡ್ತಾ ಇದೆ. ಮೊದಲ ಹಂತದ ಟಾಸ್ ಅನ್ನು ಜಯಿಸಿರ್ತಕ್ಕಂಥ ಸನ್ನಿ ಚಿಕ್ಕಬಳ್ಳಾಪುರ ಬೌಲ್ ಫಸ್ಟ್ ಎಂದು ಸೂಚಿಸಿಕೊಂಡು ಪಂದ್ಯಕೂಟವನ್ನು ಆಡ್ತಾ ಇದ್ದಾರೆ. ಮೊಯಿನ್ ಮತ್ತು ಆತಿಕ್ ಆರಂಭಿಕ ಆಟಗಾರರು. ಮೊದಲವರಿಗಾಗಿ ಅಬ್ರಾರನ್ನ ಪರಿಚಯಿಸ್ತಕ್ಕಂಥ ತಂಡ. ಆರಂಭಿಕರ ಮೊದಲ ಚೆಂಡು ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ಥರ್ಡ್ ಬಾಂಧಿ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ರಿವರ್ಸ್ ಶಾಟ್ ದಾಖಲಿಸಿದ್ರು. 2 ರನ್ ಪೂರೈಕೆ ಆಗ್ತಾ ಇದೆ. 42 ಎಸ್.ಎ. ಕ್ರಿಕೆಟರ್ ಸಿಡ್ಲಘಟ್ಟ ಮೊದಲ ಖಾತೆಯಲ್ಲಿ ಆರಂಭಿಸ್ತಾ ಇದ್ದಾರೆ ಕೂಡ. S7 ಸ್ಪೋರ್ಟ್ಸ್ ಈ ಟೂರ್ನಮೆಂಟ್ ನೇರ ಪ್ರಸಾರ. 2ನೇ ಚೆಂಡು ಆಫ್ಟರ್ ಹೊರ ತಿರುವಂತ ಸೂಚನೆ ವೈಡ್ ಬಾಲ್. ಅತಿರಿಕ್ತ ಓಟಗಳ ಸೇರ್ಪಡೆ ಕಂಡುಕೊಳ್ತಾ ತಡ ಮತ್ತ 3. ನೇತಾಜಿ ಕ್ರಿಕೆಟರ್ಸ್ ಗೌನಿಪಲ್ಲಿಯ ತಂಡ ಹಗಲು ರಾತ್ರಿ ಒಂದು ಪ್ರದರ್ಶಿತ ಟೂರ್ನಮೆಂಟ್ ಸಂಘಟಿಸ್ತಾ ಇದ್ದಾರೆ. ಈ ಬಾರಿ ಬ್ಯಾಕ್ ಟು ಬ್ಯಾಕ್ ಮತ್ತೊಂದು ವೈಡ್ ಬಾಲ್ ನ ಸೇರ್ಪಡೆ. ತಡ ಮತ್ತೆ ಹಂತದಲ್ಲಿ ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುವರಿ ಮೊತ್ತ 4ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ ಎಸ್.ಎ. ಕ್ರಿಕೆಟರ್ಸಿನ ತಂಡ. ಮೊಯಿನ್ ಮತ್ತೆ ಪ್ರಯತ್ನ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ. ಚೆಂಡು ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. 4 ಓಟದ ಸೇರ್ಪಡೆ ಕಂಡುಕೊಳ್ತಾ ಇದೆ. ಮುಕ್ತಾಯ ಕಾಣ್ತಕ್ಕಂಥ ಮೊದಲ ಓವರ್ನ 3 ಚೆಂಡುಗಳಲ್ಲಿ 8 ಓಟವನ್ನು ದಾಖಲಿಸಿರ್ತಕ್ಕಂಥ ಒಂದು ತಂಡ. ಬಹಳಷ್ಟೊಂದು ಅದ್ದೂರಿಯ ಮಟ್ಟ ಪಂದ್ಯಕೂಟವನ್ನು ಸಂಯೋಜನೆ ಮಾಡ್ತಕ್ಕಂಥ ನೇತಾಜಿ ಕ್ರಿಕೆಟರ್ಸ್ ಗೌನಿಪಲ್ಲಿ ಒಂದು ಪ್ರಸಿದ್ಧ ಹಗಲು ರಾತ್ರಿಯ ಟೂರ್ನಮೆಂಟ್ ಅನ್ನು ಸಂಯೋಜನೆ ಮಾಡ್ತಾ ಇದ್ದಾರೆ. ಮತ್ತೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಅಂತಿಮ 2 ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. 5ನೇ ಬಾರಿ ರಿವರ್ಸ್ ಆಡುವಂತ ಪ್ರಯತ್ನಗಳು ಯಶಸ್ಸನ್ನು ಕಂಡುಕೊಳ್ತಾ ಇಲ್ಲ. ಮೊಹಿನ್ ಅಂತಿಮ ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಅಬ್ರಾರ್ ಎಸೆತಗಾರಕ ಭಾಗದಲ್ಲಿ ಶಾರ್ಟ್ ಆಗಿ ಬಿದ್ದ ಚೆಂಡು ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಮೊಹಿನ್ ದಾಳಿಯ ಮುಖಾಂತರವಾಗಿ ಭರ್ಜರಿ ಸಿಕ್ಸರ್. 6 ಓಟಗಳ ಸೇರ್ಪಡೆ ಕೂಡ ಎಸ್.ಎ. ಕ್ರಿಕೆಟರ್ ಸಿಡ್ಲಘಟ್ಟ
ತಡ ಮತ್ತ 14-40 ಪಂದ್ಯಕೂಟವನ್ನು ಆಡ್ತಕ್ಕಂಥ ತಂಡ ಎಸ್ ಎ ಕ್ರಿಕೆಟರ್ ಸಿಡ್ಲಘಟ್ಟ ಒಂದು ಬಹಳಷ್ಟು ಒಂದು ಅತ್ಯುತ್ತಮ ರೀತಿಯ ಒಂದು ಆರಂಭವನ್ನು ಕಂಡುಕೊಳ್ತಾ ಇದೆ. ವಿಕೆಟ್ ಅನ್ನು ಉಳಿಸಿಕೊಂಡು ಆಡಬಲ್ಲಂತ ಒಂದು ಪ್ರಯತ್ನವನ್ನ ಮಾಡ್ತಕ್ಕಂಥ ತಂಡ ಮೊದಲ ಓವರ್ ನಲ್ಲಿ ಬಿರುಸಿನ ಆಟವನ್ನು ದಾಖಲಿಸ್ತಾ ಇದ್ದಾರೆ. ಎರಡನವರ್ಗಾಗಿ ಮುಜಮಿಲ್ ಹೊಸ ಬೌಲರ್ ಅನ್ನ ಪರಿಚಯಿಸ್ತಾ ಇದೆ. ಸನ್ನಿ ಚಿಕ್ಕಬಳ್ಳಾಪುರದ ತಂಡ ಹಗಲು ರಾತ್ರಿಯ ಪ್ರತಿಷ್ಠಿತ ದಾಂಡು ಚಣೆಯ ಸಮರವನ್ನ ಗೌನಿಪಲ್ಲಿಯ ಪರಿಸರದಲ್ಲಿ ಒಂದು ಏರ್ಪಡಿಸತಕ್ಕಂಥ ನೇತಾಜಿ ಕ್ರಿಕೆಟರ್ ಈ ಪರಿಸರದೊಂದು ಹೆಸರಾಂತ ತಂಡ ಕೂಡ ಬಹಳಷ್ಟೊಂದು ಪ್ರಶಸ್ತಿಗಳನ್ನು ಜಯಿಸಿರ್ತಕ್ಕಂಥ ತಂಡ ಈ ಬಾರಿ ಒಂದು ಹಗಲು ರಾತ್ರಿ ಪಂದ್ಯ ಕೂಡ ಸಂಯೋಜನೆ ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ತನ್ಮೂಲಕ ಔಟ್ ಎನ್ನುವಂತ ಸೂಚನೆ ಬದಲ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. 14-1. ಹಲೋ, ಅಂಗಣ ಒಳಭಾಗದಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಬಿರುಸಿದ ಆಟವನ್ನು ದಾಖಲಿಸಬಲ್ಲಂತ ಈ ಪರಿಸರದ ಹಿರಿಯ ಅನುಭವಿ ಆಟಗಾರ ಆತಿಕ್ ಅವರೊಂದು ವಿಕೆಟ್ ಅನ್ನು ಕಳೆದುಕೊಂಡಿರ್ತಕ್ಕಂಥ ಒಂದು ತಂಡ. ಅಂಗಣ ಒಳಭಾಗದಲ್ಲಿ ಮತ್ತರ್ವ ಅನುಭವಿ ಆಟಗಾರನ ಸೇರ್ಪಡೆ ಆಗ್ತಾ ಇದೆ. 14-1 ಮೊದಲ ಯಶಸ್ಸನ್ನ ಕಂಡುಕೊಳ್ತಾ ಇದೆ ಸನ್ನಿ ಚಿಕ್ಕಬಳ್ಳಾಪುರದ ತಂಡ. ಗುರು ಹೊಸ ಆಟಗಾರ ಅಂಗಣ ಒಳಭಾಗದಲ್ಲಿ ಹಗಲು ರಾತ್ರಿ ಒಂದು ಪ್ರತಿಷ್ಠಿತ ಟೂರ್ನಮೆಂಟ್ ಅನ್ನು ಸಂಯೋಜನೆ ಮಾಡ್ತಾ ಇರುವಂತಹ ನೇತಾಜಿ ಕ್ರಿಕೆಟರ್ಸ್. ಎರಡನವರ ಮೊದಲ ಚೆಂಡು ಮುಜಮಿಲ್ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಎಸೆತ, ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ, ಬೌಲರ್ಸ್ ಬ್ಯಾಕ್ ಡ್ರೈವ್ ಆಗ್ತಾ ಇದೆ. 2 ಚೆಂಡು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮೂರನೇ ಚೆಂಡು ತಟ್ಟಿ ಮುಟ್ಟಿ ಆಡಬಲ್ಲಂತ ಸುರಕ್ಷಿತ ಹೊಡೆತ. ತಡಮಾನ ಭಾಗದಲ್ಲಿ ಮತ್ತೊಂದರ ಪೂರೈಕೆಯನ್ನು ಕಂಡುಕೊಳ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುವರಿ ಮೊತ್ತ 15-1. ಎರಡನವರ್ನ 3 ಚೆಂಡುಗಳು ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. 5 ಓವರ್ಗಳೊಂದು ಪ್ರತಿಷ್ಠಿತ ಕ್ರಿಕೆಟ್ ಟೂರ್ನಮೆಂಟ್ ಅನ್ನ ಸಂಯೋಜನೆ ಮಾಡ್ತಕ್ಕಂಥ ನೇತಾಜಿ ಕ್ರಿಕೆಟರ್ಸಿನ ತಂಡ. ನಾವು ಕಂಡ ಹಾಗೆ ನೇತಾಜಿ ಕ್ರಿಕೆಟರ್ಸ್ ಎನ್ನುವಂಥದ್ದು ಬಂದಾಗ ಬಹುಶಃ ಭಾಗ್ಯ ಅವರ ಒಂದು ನಾಯಕತ್ವದಲ್ಲಿ ಬಹಳಷ್ಟು ಪ್ರಶಸ್ತಿಗಳು ಜಯಿಸಿರ್ತಕ್ಕಂಥ ಒಂದು ತಂಡ ಕೂಡ ಈ ಬಾರಿಯ 2025 ಒಂದು ಪ್ರತಿಷ್ಠಿತ ಹಗಲು ರಾತ್ರಿ ಟೂರ್ನಮೆಂಟ್ ಸಂಯೋಜನೆ ಮಾಡ್ತಾ ಇದ್ದಾರೆ. ಮತ್ತೆ 4ನೇ ಬಾರಿ ಓವರ್ಗಾಗಿ ಮುಜಮಿಲ್ ಅಣ್ಣ ಪಂದ್ಯ ಮುಂದುವರಿಸಿಕೊಳ್ಬೇಕು, ವಿಳಂಬ ಮಾಡಬಾರ್ದು. 4ನೆಯ ಚೆಂಡು ಶಾರ್ಟ್ ಪಾಯಿಂಟ್, ಬ್ಯಾಕ್ಔಟ್ ಪಾಯಿಂಟ್ ಮೇಲ್ಭಾಗದಲ್ಲಿ ಒಂದೊಳ ಪೂರೈಕೆ ಆಗ್ತಾ ಇದೆ. ತಂಡದ ಮೊತ್ತ 16-1. ಗುರು ಮತ್ತು ಮೋಹಿನ್ ಅದು ಯಾವ ರೀತಿಯ ಒಂದು ಆಟವನ್ನು ಆಡೋ ಮುಖಾಂತರವಾಗಿ ತಂಡಕ್ಕಾಗಿ ಅತ್ಯುತ್ತಮ ರೀತಿಯ ಒಂದು ಜೊತೆ ಆಟವನ್ನು ಆಡ್ತಾರೆ, ನೋಡ್ಬೇಕಾಗಿದೆ. ಈ ಓವರ್ ನಲ್ಲಿ ಕೇವಲ 2 ಚೆಂಡುಗಳು ಮಾತ್ರ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಲಾಸ್ಟ್ ಬಾಲ್ ಮುಜಮಿಲ್ ಓವರ್ ಮುಕ್ತಾಯಕ್ಕಾಗಿ. ನೆಟ್ಟ ನೇರ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ, ಬೌಲರ್ಸ್ ಬ್ಯಾಕ್ ಆಟ, ಲಾಂಗ್ ಆನ್ ಮೇಲ್ಭಾಗದಲ್ಲಿ ಮತ್ತೆ ಒಂದಳ ಪೂರೈಕೆಯನ್ನು ಕಾಡ್ತಾ ಇದೆ. ತಂಡದ ಮೊತ್ತ 17-1. 2ನೇ ಓವರ್ ನ ಮುಕ್ತಾಯಕ್ಕಾಗಿ ಅಂತಿಮ ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಲಾಸ್ಟ್ 1 ಬಾಲ್. S7 ಸ್ಪೋರ್ಟ್ಸ್ ಟೂರ್ನಮೆಂಟ್ ಇಂದ ನೇರ ಪ್ರಸಾರ. ಸಮೀರ್ ಎಸ್ ಅವರ ಮಾಲೀಕತ್ವ ಒಂದು ಸಂಸ್ಥೆ ಕೂಡ. ತೀರ ಶಾರ್ಟ್ ಆಗಿತ್ತು, ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಕ್ಯಾಚ್ ಆಗುವ ಸಾಧ್ಯತೆ ಬಾರಿ. ಕ್ಯಾಚ್ ಅನ್ನ ಪಡ್ಕೊಳ್ತಾ ಇಲ್ಲ, ಒಂದೊಳ ಸೇರ್ಪಡೆ ಆಗ್ತಾ ಇದೆ. 2 ಓವರ್ಗಳ ಮುಕ್ತಾಯದಲ್ಲಿ ತಡ ಮೊತ್ತ 18-1. ಪ್ರಜ್ವಲ್ ಎಸ್ ಪಿ ಬೆಂಗಳೂರು ಅವರ ಮುಖ್ಯ ಟೆಕ್ನಿಷಿಯನ್ ನಡೆಯಲ್ಲಿ ಬಹಳಷ್ಟು ಯಶಸ್ಸನ್ನು ಕಾಣ್ತಾ ಇರುವಂತ ಈ ಪರಿಸರದ ಹೆಸರಾಂತ ಒಂದು ಸಂಸ್ಥೆ ಕೂಡ S7 ಸ್ಪೋರ್ಟ್ಸ್ ತಂಡ.
ಈ ಟೂರ್ನಮೆಂಟಿನ ಸ್ವತಃ ನೇರ ಪ್ರಸಾರವನ್ನ ಮಾಡ್ತಾ ಇದೆ. ಅಂಗಣ ಒಳಭಾಗದಲ್ಲಿ 2 ಓವರ್ಗಳ ಮುಕ್ತಾಯದಲ್ಲಿ ತಡ ಮೊತ್ತ 18ಕ್ಕೆ 1. ಮೂರನೇ ಓವರ್ಗಾಗಿ ಸನ್ನಿ ಚಿಕ್ಕಬಳ್ಳಾಪುರ ಅದ್ಯಾವ ಬೌಲರ್ ಅನ್ನ ಪರಿಚಯಿಸ್ತಾರೆ ನೋಡ್ಬೇಕಾಗಿದೆ. ಬಹಳಷ್ಟೊಂದು ಜನಪ್ರಿಯತೆಯನ್ನು ಕಾಣ್ತಕ್ಕಂತ ಈ ಪರಿಸರದಲ್ಲಿ ಲೀಗ್ ಕಮ್ ನಾಕೌಟ್ ಪಂದ್ಯಾಟಗಳು ಬಹಳಷ್ಟೊಂದು ಯಶಸ್ಸನ್ನ ಕಂಡುಕೊಳ್ತಾ ಇದ್ದಾವೆ. ಬಹಳಷ್ಟೊಂದು ಈ ಕ್ರೀಡಾ ಋತುವಿನಲ್ಲಿ 20ಕ್ಕೂ ಮಿಗಿಲಾಗಿ ಒಂದು ಲೀಗ್ ಕಮ್ ನಾಕೌಟ್ ಪಂದ್ಯಕೂಟವನ್ನ ಕಂಡಿರ್ತಕ್ಕಂಥದ್ದು ಪರಿಸರ ಕೂಡ. ಕೋಲಾರ, ಶ್ರೀನಿವಾಸಪುರ, ಗೌನಪಲ್ಲಿ, ಮುಳುಬಾಗಿಲು ಈ ರೀತಿಯ ಪರಿಸರದಲ್ಲಿ ಹೊಸ ಹುಡುಗರಿಗೆ ಕ್ರಿಕೆಟ್ ಅನ್ನು ಆಡೋದಕ್ಕಾಗಿ ಅವಕಾಶವನ್ನ ಕೆಲವೊಂದು ಸಂಸ್ಥೆಗಳು ಮಾಡಿಕೊಡ್ತಾ ಇದ್ದಾವೆ. ಈ ಪರಿಸರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಹಗಲು ರಾತ್ರಿಯ ಟೂರ್ನಮೆಂಟಿನ ಸಂಯೋಜನೆ ಮಾಡ್ತಾ ಇದೆ ನೇತಾಜಿ ಕ್ರಿಕೆಟರ್ಸ್ ತಂಡ. ಹೊಸ ಬೌಲರ್ ಸಾಗಿರ್ ಎಸೆತಗಾರಿಕೆ ಭಾಗದಲ್ಲಿ ಮೊದಲ ಚಣಿಯಲ್ಲಿ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ ಗುರು. ಸ್ಟ್ರೈಕ್ ವಿಭಾಗದಲ್ಲಿ ಎರಡನೇ ಚೆಂಡು ಬೀಸಬಲ್ಲಂತ ಪ್ರಯತ್ನ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೆ ಡಾಟ್ ಬಾಲ್ ನ ಸೇರ್ಪಡೆ ಕಾಣ್ತಾ ಇದೆ. ಮೂರನವರ ಚಾಲ್ತಿಯಲ್ಲಿ ಪಂದ್ಯ ಕೂಡ ಮುಂದುವರಿಕೆಯೂ ಕೂಡ. ಮೂರನೆಯ ಚೆಂಡು ಬೌಲರ್ಸ್ ಬ್ಯಾಕ್ ಹೊಡೆತ. ಬೌಲರ್ ರಿಟರ್ನ್ ಕ್ಯಾಚ್ ಅನ್ನು ಪಡೆದುಕೊಳ್ಳುವ ಮುಖಾಂತರವಾಗಿ ಎರಡನೇ ವಿಕೆಟ್ ಪತನ. ಹಲೋ 18ಕ್ಕೆ 2 ವಿಕೆಟ್ ಅನ್ನು ಕಳೆದುಕೊಳ್ತಾ ಇರುವಂತ ಒಂದು ತಂಡ. ಅದ್ಯಾವ ಆಟಗಾರ ಒಂದು ಅತ್ಯುತ್ತಮ ರೀತಿಯ ಇನ್ನಿಂಗ್ಸ್ ಅನ್ನ ಕಟ್ತಾನೆ ನೋಡ್ಬೇಕಾಗಿದೆ. ಮೂರನವರ ಚಾಲ್ತಿಯಲ್ಲಿ ಕನಿಷ್ಠ ಮೊತ್ತದಲ್ಲಿ ಪಂದ್ಯಾಟವನ್ನು ಆಡ್ತಾ ಇರುವಂತ ತಂಡ ಕೂಡ. 4ನೇ ಬಾರಿ ರಿವರ್ಸ್ ಶಾಟ್ ದಾಖಲಿಸಬಲ್ಲ ಪ್ರಯತ್ನ. ತಡಮಾಂದು ಭಾಗದಲ್ಲಿ ಚೆಂಡು ರಾಮ್ ದಾಡ್ನ ಮುಖಾಂತರವಾಗಿ ಸೀಮಾರಕ್ಕೆ ಹೊರ ಭಾಗದಲ್ಲಿ ಬೌಂಡ್ರಿ. ತಂಡದ ಮೊತ್ತ 22. ಲಾಸ್ಟ್ ಬಾಲ್ ರಿಮೇನ್ ನಾವು 2 ಚೆಂಡು ಈ ಓವರ್ನಲ್ಲಿ ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಮತ್ತೆ ಬೀಸುವಂತ ಪ್ರಯತ್ನ. ಚೆಂಡಿಗೂ ದಾಂಡಿಗೆ ಯಾವುದೇ ರೀತಿಯ ಒಂದು ಹೊಂದಾಣಿಕೆಯ ಸಂಪರ್ಕವನ್ನು ಕಂಡುಕೊಳ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ ಕಾಣ್ತಾ ಇದೆ ಮೂರನವರ ಚಾಲ್ತಿಯಲ್ಲಿ. ಅಂತಿಮ ಚೆಂಡು ಸಾಗಿರ್ ಎಸೆತಗಾರಿಕೆ ಭಾಗದಲ್ಲಿ ಸತತ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಎಂಡ್ ಆಫ್ 3 ಓವರ್ ಸ್ಕೋರ್ 22 ಲಾಸ್ ಆಫ್ 2 ವಿಕೆಟ್. 3 ಓವರ್ಗಳ ಮುಕ್ತಾಯದಲ್ಲಿ 22ಕ್ಕೆ 2. 12 ಚೆಂಡಿನ ಆಟ ಮಾತ್ರ ಬಾಕಿಯಲ್ಲಿ ಉಳಿದುಕೊಳ್ತಾ ಇದೆ. ಹಲೋ ಹಲೋ ಈಗಾಗಲೇ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ನೇತಾಜಿ ಕ್ರಿಕೆಟರ್ಸ್ ಯುವ ಆಟಗಾರರಾಗಿರುವಂತ ವೆಂಕಿ ಅವರು ಆಗಮಿಸಿದ್ದಾರೆ. ಅವರಿಗೆ ನಾವು ಆತ್ಮೀಯ ಆದರಣೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮೂರನೇ ಓವರ್ ಚಾಲ್ತಿಯಲ್ಲಿ ಕೇವಲ 4 ಓಟಗಳಿಗಷ್ಟೇ ಅವಕಾಶವನ್ನು ಮಾಡಿಕೊಟ್ಟಿರುವಂತ ಸಾಗೀರ್ 1 ವಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಅಂಗಣ ಒಳಭಾಗದಲ್ಲಿ ಕೇವಲ 12 ಚೆಂಡಿನ ಆಟ ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. ಇಂಡಿಯನ್ ಬಾಯ್ಸ್ ಮತ್ತು ಗೆಳೆಯ ಮಂಚನಹಳ್ಳಿ 2 ನಾಯಕರು ಟಾಸ್ಗೆ ಬರಬೇಕು.
ವಿಳಂಬ ಮಾಡಬೇಡಿ ಎಂಬುದಾಗಿ ತಿಳಿಸ್ತಾ ಇದ್ದೇವೆ. ದಿನದ 3ನೇ ಪಂದ್ಯಾಟಕ್ಕಾಗಿ ತೇಜಸ್ ಹೊಸ ಬೌಲರ್ ಅಂಗಣ ಒಳಭಾಗದಲ್ಲಿ ಈ ಟೂರ್ನಮೆಂಟ್ಗೋಸ್ಕರ ಈ ಕ್ರೀಡಾಂಗಣವನ್ನ ರಚಿಸಿಕೊಂಡು ಪಂದ್ಯಕೂಟದ ಆಯೋಜನೆ ಮಾಡ್ತಾ ಇರುವಂತಹ ನೇತಾಜಿ ಕ್ರಿಕೆಟರ್ಸ್ ತಂಡ ಗೌನ್ಪಲ್ಯ ಪರಿಸರದಲ್ಲಿ ಒಂದು ಹೊಸ ಕ್ರಿಕೆಟಿನ ಇತಿಹಾಸವನ್ನ ಬರೆಯುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಬಾಜಿ ಅವರ ಮುಂದಾಳತ್ವದ ಈ ಒಂದು ತಂಡ 3 ದಿನಗಳ ಕಾಲ ಅದ್ದೂರಿಯ ಮಡ ಕ್ರಿಕೆಟ್ ಟೂರ್ನಮೆಂಟ್ ಸಂಯೋಜನೆಯನ್ನು ಕೂಡ ಮಾಡ್ತಾ ಇದೆ. ಓಟಗಳಿಗೆ ಮತ್ತೆ ಅವಕಾಶವನ್ನ ಮಾಡಿಕೊಟ್ರು. ಟಿಪ್ಪಿ ಭಾಗದಲ್ಲಿ ದಬ್ಬುವಂತ ಪ್ರಯತ್ನಗಳು, ಬೈಸೋಟಗಳ ಸೇರ್ಪಡೆ. ತಂಡದ ಮೊತ್ತ ಈ ಹಂತದಲ್ಲಿ 24. 4ನೇ ಓವರ್ನ ಚಾಲ್ತಿಯಲ್ಲಿ ತೇಜಸ್ ಒಬಾರ್ 3ನೇ ಚೆಂಡು ಡೀಪ್ ವಿಕೆಟ್ ಮೇಲ್ಭಾಗದಲ್ಲಿ ಮೋಹಿನ್ ನೋಡುತ್ತಾ ಸುಲಭದ ಕ್ಯಾಚ್ ಸೇರೋ ಮುಖಾಂತರವಾಗಿ ಮೋಹಿನ್ ಔಟ್. ಹಲೋ 24ಕ್ಕೆ 3 ಎಸ್ ಕ್ರಿಕೆಟರ್ಸ್ ಸಿಡ್ಲಘಟ್ಟದ ತಂಡ ಈ ಒಂದು ವಿಕೆಟ್ ಅನ್ನು ಕಳೆದುಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಮತ್ತೆ ತೇಜಸ್ವಿ ಬಾರಿ ಸಾದಿಕ್ ಹೊಸ ಆಟಗಾರ ಮತ್ತೆ ಮಿಡ್ ವಿಕೆಟ್ ಮೇಲ್ಭಾಗದಲ್ಲಿ ಒಂದೊಳ ಸೇರ್ಪಡೆ ಆಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ 25ಕ್ಕೆ 3. ಇನ್ನು ಕೂಡ 2 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದ್ದಾವೆ. ಲಾಸ್ಟ್ ಬಾಲ್ 4ನೇ ಓವರ್ ಚಾಲ್ತಿಯಲ್ಲಿ ನೆಟ್ಟ ನೇರ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ. ಲಾಂಗ್ ಆನ್ ಮೇಲ್ಭಾಗದಲ್ಲಿ ಮತ್ತೆ ಒಂದೊಡ ಪೂರೈಕೆಯನ್ನು ಕಡ್ಕೊಳ್ತಾ ಇದೆ. 26 ತಂಡದ ಮೊತ್ತ. ಅಂತಿಮ ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಲಾಸ್ಟ್ 1 ಬಾಲ್ ಅಂತಿಮ ಎಸೆತಕ್ಕಾಗಿ ಔಟ್ ಸೈಡ್ ದಿ ಲೆಗ್ ಸ್ಟಂಪ್ ಎನ್ನುವಂತ ಸೂಚನೆ. ವೈಡ್ ಬಾಲ್. ಅತಿರಿಕ್ತ ಓಟಗಳ ಸೇರ್ಪಡೆಯನ್ನು ಕಂಡುಕೊಳ್ತಾ ಇದೆ. ಶಿವು ಮತ್ತು ಸಂತೋಷ್ ಈ ಪಂದ್ಯದ ನಿರ್ಣಾಯಕರಾಗಿ ಸ್ಟಾಪ್ ಔಟ್ ಮಾಡಿಕೊಂಡು ಬೀಸಬಲ್ಲಂತ ಪ್ರಯತ್ನ. ಮತ್ತೆ ಸ್ಲೋವರ್ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. 4 ಓವರ್ಗಳ ಮುಕ್ತಾಯದಲ್ಲಿ ತಂಡ ಮೊತ್ತ 27ಕ್ಕೆ 3. 6 ಚೆಂಡು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. ಇಂಡಿಯನ್ ಬಾಯ್ಸ್ ನಾಯಕರು ಮತ್ತು ಗೆಳೆಯ ಮಂಚನಹಳ್ಳಿ ಎರಡೂ ತಂಡದ ನಾಯಕರು ಟಾಸ್ಗೆ ಬನ್ನಿ ಅನ್ನೋದಾಗಿ ಕರೆ ಕೊಡ್ತಾ ಇದ್ದಾವೆ. ದಿನದ 3ನೇ ಪಂದ್ಯಕೂಟವನ್ನು ಆಡ್ತಕ್ಕಂಥ ತಂಡಗಳು ಟಾಸ್ ಕಾರ್ಯಕ್ರಮಕ್ಕಾಗಿ ಬನ್ನಿ ಅನ್ನೋದಾಗಿ ತಿಳಿಸ್ತಾ ಇದ್ದಾವೆ. 4 ಓವರ್ಗಳ ಮುಕ್ತಾಯದಲ್ಲಿ ತಂಡ ಮೊತ್ತ 27ಕ್ಕೆ 3. 6 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಹೊಸ ಬೌಲರ್ ಅಂಗಣ ಒಳಭಾಗದಲ್ಲಿ ಇನ್ನಿಂಗ್ಸಿನ ಅಂತಿಮ ಓವರ್ಗಾಗಿ ಮೊದಲ ಚೆಂಡು ಗೂಟ್ ರಕ್ಷಣೆ ವೈಫಲ್ಯ. ತೀರಾ ಕೆಳಮಟ್ಟದಲ್ಲಿ ಬಂದಿರುವಂತ ಒಂದು ಚೆಂಡು ಗೂಟ್ ರಕ್ಷಣೆ ವೈಫಲ್ಯತೆ ಕಂಡುಕೊಳ್ತಾ ಇದೆ. ಚೆಂಡು ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ. 4 ಓಟದ ಸೇರ್ಪಡೆ. ಮೂವತ್ತ 31 ತಂಡದ ಮೊತ್ತ. ಇವತ್ತಿನ ಮೊದಲ ಪಂದ್ಯ ಕೂಡ ಲೋ ಸ್ಕೋರ್ ಮ್ಯಾಚ್ ಆಗಿತ್ತು. ಈ ಪಂದ್ಯಾಟದಲ್ಲಿ ಸ್ಪರ್ಧಾತ್ಮಕ ಮೊತ್ತ ಈಗಾಗಲೇ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ.
ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ ರಾಮ್ ದಾಂಡಿನಲ್ಲಿ ಚೆಂಡು ಸೀಮಾರಕ್ಕೆ ಹೊರಭಾಗದ ಕ್ರಮಿಸ್ತದೆ. ಭರ್ಜರಿ ಸಿಕ್ಸರ್, ಆ ರೋಟಗಳ ಸೇರ್ಪಡೆ. ಹಲೋ, ಓಟಗಳು ಮತ್ತೆ ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಇನ್ನಿಂಗ್ಸಿನ 3 ಚೆಂಡುಗಳು ಮಾತ್ರ ಬಾಕಿಯಲ್ಲಿ ಉಳ್ಕೊಳ್ತಾ ಇದ್ದಾವೆ. ಮತ್ತೆ 4ನೇ ಬಾರಿ ಇರ್ಫಾತ್ ಎಸೆತಗಾರಿಕೆ ಭಾಗದಲ್ಲಿ ಮತ್ತೆ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ರಾಮ್ ದಾಂಡ್ನಲ್ಲಿ ಒಂದರ ಪೂರೈಕೆಯನ್ನು ಕಂಡುಕೊಂಡ್ರು. 2ನೇ ಓಟ ದಾಖಲಿಸುವ ಪ್ರಯತ್ನ ಹತ್ತಲ್ಲಿ 2 ಓಟಗಳ ಪೂರೈಕೆಯೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ರನ್ನಿಂಗ್ ಅನ್ನು ಮಾಡ್ತಾ ಇರುವಂತ ತಂಡ ಸನ್ನಿ ಚಿಕ್ಕಬಳ್ಳಾಪುರ. ಟಾಸ್ ಅನ್ನು ಜಯಿಸಿಕೊಂಡು ಅತ್ಯುತ್ತಮ ರೀತಿಯ ಒಂದು ಬೌಲಿಂಗ್ ಅನ್ನು ಮಾಡ್ತಾ ಇದೆ. ಎಸ್ ಕ್ರಿಕೆಟರ್ಸ್ ಸಿಡ್ಲಘಟ್ಟ ಸ್ಪರ್ಧಾತ್ಮಕ ಮೊತ್ತವನ್ನು ದಾಖಲಿಸ್ತಾ ಇದ್ದಾರೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ರನ್ಔಟ್. ಅಂತಿಮ ಹಂತದಲ್ಲಿ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ವಿಕೆಟ್ ನಂಬರ್ 4 ಡೌನ್. ಶಂಶೀರ್ ಹೊಸ ಆಟಗಾರಗಳ ಒಳಭಾಗದಲ್ಲಿ ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಹೋಗ್ತಾ ಇದೆ ಚೆಂಡು. ಒಂದೋಟದ ಪೂರೈಕೆಯನ್ನು ಕಂಡ್ರು. 2ನೇ ಓಟ ದಾಖಲಿಸುವ ಪ್ರಯತ್ನ ಈ ಹಂತದಲ್ಲಿ ಮತ್ತೊಂದು ಕೂಡ ರನ್ಔಟ್. ಹಲೋ 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 ಡಿಜೆ 1 ನಿಮಿಷ. ನೋಡಿ, ನಮ್ಮ GD ಅಟ್ಯಾಕರ್ಸ್ ಅವರು ಎಲ್ಲರೂ ಕೂಡ ಡಗೌಟ್ ಅನ್ನ ಕ್ಲಿಯರ್ ಮಾಡಿ ಕೊಡಬೇಕು ಎನ್ನುವುದಾಗಿ ಇಲ್ಲಿ ಸಂಘಟಕರು ತಿಳಿಸ್ತಾ ಇದ್ದಾರೆ. ಎಸ್ ಔಟ್. ಆ ನಿಟ್ಟಿನಲ್ಲಿ ಇವಾಗ ಇನ್ನಿಂಗ್ಸ್ ಕೂಡ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. GD ಅಟ್ಯಾಕರ್ಸ್ ಅವರು ಇಮಿಡಿಯೇಟ್ ಆಗಿ ಆ ಡಗೌಟ್ ಅನ್ನ ಕ್ಲಿಯರ್ ಮಾಡಿ ಕೊಡಬೇಕು ಎನ್ನುವುದಾಗಿ ಇಲ್ಲಿ ಸಂಘಟಕರು ತಿಳಿಸ್ತಾ ಇದ್ದಾರೆ. ಆ ಡಗೌಟ್ ಅನ್ನ ನಮ್ಮ ಸನ್ನಿ ಚಿಕ್ಕಬಳ್ಳಾಪುರದ ಆಟಗಾರರು ಬಳಸ್ಕೊಳ್ಳಿ ಎನ್ನುವುದಾಗಿ ತಿಳಿಸ್ತಾ ಇದ್ದಾವೆ. ಇಂಡಿಯನ್ ಬಾಯ್ಸ್ ಮತ್ತು ಮಂಚನಹಳ್ಳಿ ಮುಂದಿನ ಪಂದ್ಯಾಟವನ್ನು ಆಡುವಂತ ತಂಡ. ಈ ಟಾಸ್ ಕಾರ್ಯಕ್ರಮವನ್ನ ಅಬ್ಬಿ ಅವರು ನಡೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಸನ್ನಿ ಚಿಕ್ಕಬಳ್ಳಾಪುರ ಜಯಕ್ಕಾಗಿ 41ರ ಟಾರ್ಗೆಟ್ ಅನ್ನ ಈ ಹಂತದಲ್ಲಿ ಚೇಸ್ ಮಾಡಬೇಕಾಗಿದೆ. ಇತ್ತದ ಯಾವ ರೀತಿಯಲ್ಲಿ ಇನ್ನಿಂಗ್ಸ್ ಅನ್ನು ಆರಂಭಿಸ್ತಾರೆ ನೋಡ್ಬೇಕಾಗಿದೆ ಕೂಡ.
ಹಲೋ ಡಿಜೆ. ಟಾಸ್ ಅನ್ನು ಜಯಿಸಿರುವಂತ ಮಂಚನಹಳ್ಳಿಯ ತಂಡ ಆದಷ್ಟು ಬೇಗ ನೀವು ಡಿಸೈಡ್ ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ನಲವತ್ತ ಟಾರ್ಗೆಟ್ ಅನ್ನ ಚೇಂಜ್ ಮಾಡ್ಕೊಳ್ಬೇಕಾಗಿದೆ ಸನ್ನಿ ಚಿಕ್ಕಬಳ್ಳಾಪುರ ತಂಡ. ಒಂದು ಸುಂದರವಾದಂತ ಪರಿಸರ, ಗೌನ್ಪಲ್ಲಿ ಚಿಕ್ಕ ಪರಿಸರವಾದ್ರೂ ಕೂಡ ಈ ಪರಿಸರದ ಒಳಭಾಗದಲ್ಲಿ 3 ದಿನಗಳ ಕಾಲ ದೊಡ್ಡ ಮಟ್ಟದಲ್ಲಿ ಒಂದು ಟೂರ್ನಮೆಂಟ್ ಸಂಯೋಜನೆ ಮಾಡ್ತಾ ಇದೆ ನೇತಾಜಿ ಕ್ರಿಕೆಟರ್ಸ್ ತಂಡ. ಬಹುಶಃ ನಾವು ಈ ಒಂದು ಕ್ರೀಡಾಂಗಣವನ್ನ ನೋಡುವಂತ ಒಂದು ಹಂತಕ್ಕೆ ಹೋದ್ರೆ ಮೇಲ್ನೋಡಿದ ಪರಿಸ್ಥಿತಿಯಲ್ಲಿ ಯಾವುದೇ ರಾಜ್ಯ ಮಟ್ಟದ ಪಂದ್ಯಕೂಟಕ್ಕೂ ಕೂಡ ಸರಿ ಸಮನಾಗಿ ನಿಲ್ಲಬಲ್ಲಂತ ನೇತಾಜಿ ಕ್ರಿಕೆಟರ್ಸ್ ಒಂದು ವ್ಯವಸ್ಥಿತ ಪಂದ್ಯಕೂಟ ಮೊದಲ ದಿನಕ್ಕಾಗಿ ಪ್ರಾರಂಭವನ್ನು ಕಾಣ್ತಾ ಇದೆ. ಹಲೋ ಥ್ಯಾಂಕ್ ಯು ಡಿಜೆ. 41 ಟಾರ್ಗೆಟ್ ಚೇಂಜ್ ಮಾಡ್ಕೊಳ್ಬೇಕಿದೆ ಸನ್ನಿ ಚಿಕ್ಕಬಳ್ಳಾಪುರ. ಮೊದಲ ಹಂತದ ಆಟಗಾರರಾಗಿ ರಂಜಿತ್ ಮತ್ತು ಆಸಿಫನನ್ನ ಕಣಕ್ಕೆ ಇಳಿಸ್ತಾ ಇದೆ ಚಿಕ್ಕಬಳ್ಳಾಪುರ. ಅದ್ಯಾವ ರೀತಿಯಲ್ಲಿ ಒಂದು ಟಾರ್ಗೆಟ್ ಅನ್ನ ಪ್ರೇರಿಸ್ತಾರೆ ನೋಡ್ಬೇಕಾಗಿದೆ. ಜಾಕ್ ಮೊದಲ ಓವರ್ ಚಾಲ್ತಿಗಾಗಿ ಗೋಟದ ಹಿಂಬದಲ್ಲಿ ಹಿರಿಯ ಆಟಗಾರ ಅತೀಕ್ ಯಾವುದೇ ಕ್ಷಣದಲ್ಲೂ ಕೂಡ ಒಂದು ಹಂತದ ಗೇಮ್ ಪ್ಲಾನ್ ಅನ್ನ ರೂಪಿಸಬಲ್ಲಂತ ಅನುಭವಿ ಹಿರಿಯ ಆಟಗಾರ ಕೂಡ ಗೂಟದ ಹಿಂಬದಿಯಲ್ಲಿ. ಮೊದಲ ಚೆಂಡು ಜಕ ಎಸೆದಂತ ಎಸೆತ ತೀರಾ ಕೆಳಮಟ್ಟದಲ್ಲಿ ಸಾಗಿ ಹೋಗ್ತಾ ಇದೆ. ಯಾವುದೇ ರೀತಿಯ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಮೊದಲ ಎಸೆತ ಆರಂಭಿಕ ಅವರ ಚಾಲ್ತಿಯಲ್ಲಿ ಮುಕ್ತಾಯವನ್ನು ಕಂಡುಕೊಳ್ತಾ ಇದೆ. ಮತ್ತೆ ಎರಡನೇ ಬಾರಿ ನೆಟ್ ನೇರ ಹೊಡೆತ, ಬೌಲರ್ಸ್ ಬ್ಯಾಕ್ ಡ್ರೈವ್, ರನ್ಔಟ್ ಮಾಡುವ ಪ್ರಯತ್ನ ಹಂತದಲ್ಲಿ ನಾನ್ ಸ್ಟ್ರೈಕರ್ಗೆ ಥ್ರೋ ಮಾಡಿದ್ರೆ ಸುಲಭವಾಗಿ ಒಂದು ವಿಕೆಟ್ ಅನ್ನು ಉಳಿಸುವಂತ ಅವಕಾಶಗಳಿತ್ತು. ಕ್ಷೇತ್ರರಕ್ಷಕ ಸ್ಟ್ರೈಕರ್ಗೆ ನೇರ ಗುರಿ ಇಡುವಂತ ಪ್ರಯತ್ನ ಮಾಡಿದ್ದಾರೆ. ಮೊದಲ ರನ್ಔಟ್ ಅನ್ನ ಕೈ ಚೆಲ್ತಾ ಇದ್ದಾರೆ. ತಂಡದ ಖಾತೆ ಕೂಡ ಆರಂಭ 1-ಲಾಸ್. ಆಸಿಫ್ ಇವಾಗ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರುವಂತಹ ಹೊಸ ಆಟಗಾರ. ಮತ್ತೆ ಜಾಕಾ ಈ ಬಾರಿ ಶಾರ್ಟ್ ಪಾಯಿಂಟ್ ಬ್ಯಾಕ್ ಸ್ಟ್ರೈಕ್ ಕವರ್ಸ್ ನೋಡೋಣ. ಸುರಕ್ಷಿತ ಗ್ಯಾಪ್ ಶಾಟ್ ಹೊಡೆತ ಆಸಿಫ್ ದಾಡಿದ ಮುಖಾಂತರವಾಗಿ 1ರ ಬದಲಿಗೆ 2 ಓಟದ ಸೇರ್ಪಡೆಯೂ ಕೂಡ. ನೋಡಿ ಬೌಂಡರಿ ಸಿಕ್ಸರ್ ವಿಕೆಟ್ಗೆ ಮಾತ್ರ ಹಾಕಿ. ನಾಲ್ಕನೆಯ ಚೆಂಡು ಮತ್ತೆ ಗೂಟ ರಕ್ಷಣೆ ಅತ್ತ ಬಹಳಷ್ಟೊಂದು ಉತ್ತಮ ರೀತಿಯಾದ ಬೈಸ್ ಬೌಂಡರಿ 4 ಓಟಗಳ ಸೇರ್ಪಡೆ.
ತಂಡದ ಮೊತ್ತ 7. ಮೊದಲ ಓವರ್ 4 ಚೆಂಡಿನ ಮುಕ್ತಾಯದಲ್ಲಿ 7 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಮತ್ತೊಂದು ನೆಟ ನೆರ ಹೊಡೆತ, ಮತ್ತೊಂದು ಥ್ರೋ. ಈ ಬಾರಿ ಪ್ರಯತ್ನ ಹಂತದಲ್ಲಿ ಗ್ರೌಂಡ್ ಅಂಪೈರ್ ಸಿ ಹಂತದಲ್ಲಿ ತೃತೀಯ ನೇತ್ರ. ಡಿಜೆ ತಂಡದ ಮೊತ್ತ 8ಕ್ಕೆ ಏರಿಕೆಯನ್ನು ಕಂಡುಕೊಳ್ತಾ ಇದೆ. ಆರಂಭಿಕ ಓವರ್ ಮುಕ್ತಾಯಕ್ಕಾಗಿ ಅಂತಿಮ ಚೆಂಡು ಬಾಕಿಯಲ್ಲಿ ಉಳ್ಕೊಳ್ತಾ ಇದೆ. ಲಾಸ್ಟ್ 1 ಬಾಲ್. 8ಕ್ಕೆ ನಲಾಸ್. ತೀರಾ ಕೆಳಮಟ್ಟದಲ್ಲಿ ಸಾಗಿರ್ತಕ್ಕಂಥ ಒಂದು ಎಸೆತ. ಎಡ ಫಸ್ಟ್ ಓವರ್ ಸ್ಕೋರ್ 8 ವಿದೌಟ್ ಲಾಸ್. ಮೊದಲ ಓವರ್ನ ಮುಕ್ತಾಯದಲ್ಲಿ 8ರ ಒಂದು ಅತ್ಯುತ್ತಮ ಘಟ್ಟದ ಆಟವನ್ನು ಆಡ್ತಕ್ಕಂಥ ತಂಡ. ಹಲೋ, ಬಾಕಿಯಲ್ಲಿ ಉಳಿತಕ್ಕಂಥ 24 ಎಸೆತ, 33 ಓಟದ ಅವಶ್ಯಕತೆ. ಹೊಸ ಬೌಲರ್ ಅಂಗಣ ಒಳಭಾಗದಲ್ಲಿ ರಾಮ್ ಬರ್ತಾ ಇದ್ದಾರೆ. ಬೌಲರ್ಸ್ ಬ್ಯಾಕ್ ಡ್ರೈವ್, ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ ಕಾಣ್ತಾ ಇದೆ. ತಂಡದ ಮೊತ್ತ 8. 2ನೇ ಓವರ್ನಲ್ಲಿ ರಾಮ್ ಎಸೆತಗಾರಿಕೆ ಭಾಗದಲ್ಲಿ. ವೈಡ್ ಬಾಲ್, ಅತಿರಿಕ್ತ ಓಟದ ಸೇರ್ಪಡೆ. ತಂಡದ ಮೊತ್ತ 9. 23 ಎಸೆತ. ಜಯಕ್ಕಾಗಿ 32 ಓಟಗಳು ಬರಬೇಕಾಗಿವೆ. ಬಹಳಷ್ಟು ಉತ್ತಮ ಕ್ಷೇತ್ರ ರಕ್ಷಣೆ, ತನ್ಮೂಲಕ ರನ್ ಮಾಡೋ ಪ್ರಯತ್ನ. ಬಾರಿ ಬ್ಯಾಕ್ಔಟ್ ಪಾಯಿಂಟ್ ಮೇಲ್ಭಾಗದಲ್ಲಿ ನಂಬಲ ಸಾಧ್ಯದ ರೀತಿಯ ಕ್ಷೇತ್ರ ರಕ್ಷಣೆ ಮಾಡ್ತಕ್ಕಂತ ತಂಡ ಎಸ್.ಎ. ಕ್ರಿಕೆಟರ್ಸ್ ಪಂದ್ಯದ ಮೇಲೆ ಸರಿ ಸಮನಾಗಿ ನಿಂತು ಆಡಬಲ್ಲಂತ ಪ್ರಯತ್ನವನ್ನು ಮಾಡ್ತಾ ಇದೆ. 9ಕ್ಕೆ ಮೊದಲ ವಿಕೆಟ್ ಆಘಾತವನ್ನು ಕಾಣ್ತಕ್ಕಂತ ಸನ್ನಿ ಚಿಕ್ಕಬಳ್ಳಾಪುರ. ರಂಜಿತ್ ಅವರ ವಿಕೆಟ್ ಅನ್ನು ಕಳೆದುಕೊಳ್ತಾ ಇದೆ. ಬಹಳಷ್ಟೊಂದು ಉತ್ತಮ ರೀತಿಯ ಒಂದು 2ನೇ ಓವರ್ ಅನ್ನು ಆರಂಭಿಸ್ತಾ ಇರುವಂತಹ ಒಂದು ಬೌಲರ್ ಕೂಡ ರಾಮ್. ಒಂದು ಡಾಟ್ ಬಾಲ್, ಅದಾದ ಬಳಿಕ ಒಂದು ವೈಡ್ ಬಾಲ್ ಅನ್ನ ಎಸೆದ್ರು. ಅದಾದ ಬಳಿಕ ರನ್ ಔಟ್ ಮುಖಾಂತರವಾಗಿ ವಿಕೆಟ್ ಅನ್ನ ಉರುಳಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ 22 ಎಸೆತ. ಜಯಕ್ಕಾಗಿ 32 ಓಟಗಳು ಬರಬೇಕಾಗಿವೆ. ಲೇಟ್ ಗಾರ್ಡ್ ದಾಖಲಿಸಬಲ್ಲಂತ ಪ್ರಯತ್ನ. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತವನ್ನು ದಾಖಲಿಸಿದ್ದಾರೆ. ಅಬ್ರಾರ್ 2 ಓಟದ ಪೂರೈಕೆಯನ್ನು ಕಂಡ್ರು. ಓವರ್ ಥ್ರೋ ಮುಖಾಂತರವಾಗಿ ಮತ್ತೆ ಒಂದು ಓಟದ ಹೆಚ್ಚುವರಿ. 2ರ ಬದಲಿಗೆ 3 ಓಟದ ಸೇರ್ಪಡೆ ಆಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುವರಿ ಮೊತ್ತ 12ಕ್ಕೆ 1. 2ನೇ ಓವರ್ ಚಾಲ್ತಿಯಲ್ಲಿ 21 ಎಸೆತ, 29 ಓಟದ ಅವಶ್ಯಕತೆ. ಓಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. ಈ ಓವರಿನ ಮುಕ್ತಾಯಕ್ಕಾಗಿ ಅಂತಿಮ
2 ಚೆಂಡು ಮಾತ್ರ ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ ಬಾಲ್, 2ನೇ ಓವರ್ನ ಮುಕ್ತಾಯಕ್ಕಾಗಿ. ವೈಡ್ ಬಾಲ್, ಮತ್ತೊಂದು ಅತಿರಿಕ್ತ ಓಟದ ಸೇರ್ಪಡೆ ಈ ಓವರ್ನಲ್ಲಿ. ಮತ್ತೊಂದು ವೈಡ್ ಬಾಲ್ ನ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ 13. ಶಾರ್ಟ್ ಆಗಿ ಬಿದ್ದ ಚೆಂಡು, ಡೀಪ್ ಎಕ್ಸ್ಟ್ರಾ ಕವರ್ಸ್ ನಡುವಣ. ಆಸಿಫ್ ದಾಂಡ ಮುಖಾಂತರವಾಗಿ ಚೆಂಡು ಸೀಮಾರಕ್ಕೆ ಹೊರಭಾಗದ ಕ್ರಮಿಸ್ತದೆ. ಬೌಂಡ್ರಿ. 4 ಓಟದ ಸೇರ್ಪಡೆ. ತಂಡದ ಮೊತ್ತ 17ಕ್ಕೆ 1. 19 ಎಸೆತ, 24 ಓಟಗಳ ಅವಶ್ಯಕತೆ. ಮೊದಲ ಹಂತದಲ್ಲೇ ಬಿರುಸಿನ ಆಟವನ್ನ ಆರಂಭಿಸ್ತಾ ಇರುವಂತ ಸನ್ನಿ ಚಿಕ್ಕಬಳ್ಳಾಪುರದ ತಂಡ. ಮತ್ತೆ ಆಸಿಫ್ ಗೆಸೆದ ಚೆಂಡು ಓಟಗಳಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಉತ್ತಮ ರೀತಿಯ ಎಸೆತ. ಎಂಡ್ ಆಫ್ 2 ಓವರ್. ಸ್ಕೋರ್ 17 ಲಾಸ್ ಆಫ್ 1 ವಿಕೆಟ್. 17ಕ್ಕೆ 1. 18 ಎಸೆತ, 24 ಓಟಗಳು ಬರಬೇಕಾಗಿದೆ. 18 balls, 24 runs to win. ಅದ್ಯಾವ ತಂಡ ಜಯಿಸ್ತಾರೆ ನೋಡ್ಬೇಕಾಗಿದೆ. ಈ ಟೂರ್ನಮೆಂಟ್ಗೋಸ್ಕರ ಬಹಳಷ್ಟು ಉತ್ತಮ ರೀತಿಯ ಕ್ರೀಡಾಂಗಣವನ್ನ ರಚನೆ ಮಾಡ್ತಕ್ಕಂಥ ನೇತಾಜಿ ಕ್ರಿಕೆಟರ್ಸ್ ತಂಡ ಅತ್ಯುತ್ತಮ ರೀತಿಯ ಕ್ರೀಡಾಂಗಣವನ್ನ ಕೂಡ ಈ ಟೂರ್ನಮೆಂಟ್ಗೋಸ್ಕರ ರಚನೆ ಮಾಡ್ತಾ ಇದ್ದಾರೆ. ಲಾಂಗ್ ಆನ್, ಲಾಂಗ್ ಆಫ್, ಸಿಲ್ ಮಿಡ್ ಆಫ್, ಡಿಫ್ ಎಕ್ಸ್ಟ್ರಾ ಕವರ್, ಶಾರ್ಟ್ ಪಾಯಿಂಟ್, ಕವರ್ ಪಾಯಿಂಟ್, ಮಿಡ್ ಆಫ್, ಮಿಡ್ ಆನ್, ಸ್ಕ್ವೇರ್ ಲೆಗ್. ಈ ರೀತಿಯಲ್ಲಿ ಕ್ಷೇತ್ರ ರಕ್ಷಣೆಗೆ ಇಳಿತಾ ಇರುವಂತ ತಂಡ ಕೂಡ. ಬೌಲರ್ ಮೋಹಿನ್ 3ನೇ ಓವರ್ಗಾಗಿ. ಇಪ್ಪತ್ನಾಲ್ಕು ಓಟಗಳು ಬರಬೇಕಾಗಿವೆ. 3ನೇ ಓವರ್ ಮತ್ತೆ ಪ್ರಾರಂಭವನ್ನು ಕಂಡುಕೊಳ್ತಾ ಇದೆ. ಶಾರ್ಟ್ ಆಗಿ ಬಿದ್ದ ಚೆಂಡು, ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ. ಮತ್ತೆ 2 ಓಟಗಳ ಪೂರೈಕೆಯೂ ಕೂಡ ಅಬ್ರಾರ್ ದಾಂಡಿನ ಮುಖಾಂತರವಾಗಿ ಯಶಸ್ಸನ್ನ ಕಾಣ್ತಾ ಇದೆ. ತಂಡ ಮೊತ್ತ 19 ಓಟಗಳು. 19ಕ್ಕೆ 1. ಸಾಲು ಸಾಲು ದಾಖಲೆ ಪಂದ್ಯಕೂಟವನ್ನು ಕಾಣ್ತಕ್ಕಂತ ಕರ್ನಾಟಕ ರಾಜ್ಯ. ಈ ರೀತಿ ಲೀಗ್ ಕಪ್ ನಾಕೌಟ್ ಪಂದ್ಯಾಟಗಳೇ ಬಹಳಷ್ಟು ಯಶಸ್ಸನ್ನ ಕಂಡುಕೊಳ್ತಾ ಇದ್ದಾವೆ. ಓಟಗಳು ಮತ್ತೆ ಬರ್ತಾ ಇಲ್ಲ. ಡಾಟ್ ಬಾಲ್. ಸುಂದರತೆ ಎಸೆತವನ್ನು ದಾಖಲಿಸಿದ್ದಾರೆ. ಚೆಂಡು ಬಿದ್ದಂತ ಸ್ಥಳದಲ್ಲಿ ಒಂದಷ್ಟು ನಗೆತವನ್ನು ಕಂಡುಕೊಳ್ತಾ ಇದೆ. 15 ಎಸೆತ, ಜಯಕ್ಕಾಗಿ 22 ಓಟದ ಅವಶ್ಯಕತೆ. 41 ಟಾರ್ಗೆಟ್ ಚೇಸಿಂಗ್ ಮಾಡ್ಕೊಳ್ಬೇಕಾಗಿದೆ ಜಯಕ್ಕಾಗಿ ಸನ್ನಿ ಚಿಕ್ಕಬಳ್ಳಾಪುರ ತಂಡ. ಎಸ್ ಕ್ರಿಕೆಟರ್ ಸಿಡ್ಲಘಟ್ಟ ಪಂದ್ಯಾಟವನ್ನು ಉಳಿಸಿಕೊಳ್ತಾರ ನೋಡ್ಬೇಕಾಗಿದೆ. ಅಬ್ರಾರ್ ಎಸೆದಿರುವಂತ ಚೆಂಡು, ಗತಿ ಪರಿವರ್ತನೆ ಎಸೆತ. ಈ ರೀತಿಯ ಚೆಂಡುಗಳು ಒಂದು ಹಂತದಲ್ಲಿ ದಾಂಡಿಗನ ಏಕಾಗ್ರತೆಯನ್ನು ಪರೀಕ್ಷಿಸಬಲ್ಲಂತ ಹಂತಕ್ಕೆ ಹೋಗುತ್ತೆ. ಈ ರೀತಿಯ ಚೆಂಡುಗಳು ಸೋಲಿನ ಅಂಚಿಗೆ ಹೋಗಿರ್ತಕ್ಕಂಥ ತಂಡವನ್ನ ಉಳಿಸುವಂತ ಪ್ರಯತ್ನಗಳನ್ನ ಮಾಡುತ್ತೆ. ಅದೇ ರೀತಿ ರೈಸಿಂಗ್ ಡೆಲಿವರಿ, ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ ಕೂಡ. ಐದನೆಯ ಚೆಂಡು, ಗುಡ ಹಿಮದಲ್ಲಿ ನಂಬಲಸದ ರೀತಿಯ 1 and ಕ್ಯಾಚ್ ಅನ್ನ ಅತಿಕ್ ಭಾಯ್ ಅವರು ಪಡ್ಕೊಳ್ತಾ ಇದ್ದಾರೆ. ಅಬ್ರಾರ್ ವಿಕೆಟ್ ಪತನ ಅಂಗಣ ಒಳಭಾಗದಲ್ಲಿ. ಮೊದಲೇ ತಿಳಿಸಿದಾಗೆ ಗುಡ್ಡ ಹಿಂಬದಲ್ಲಿ ಬಹಳಷ್ಟು ಹಿರಿಯ ಅನುಭವಿ ಆಟಗಾರ. ಯಾವುದೇ ಕ್ಷಣದಲ್ಲೂ ಕೂಡ ಅತ್ಯುತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ರಚಿಸಬಲ್ಲಂತ ಹಿರಿಯ ಅನುಭವಿ ಆಟಗಾರ 1 and ಕ್ಯಾಚ್ ಅನ್ನ ಪಡ್ಕೊಂಡ್ರು. 19ಕ್ಕೆ 2. ಅತಿ
ಮೊದಲ 1 ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಇದರ ಹಿಂದಿನ ವಾರ ಬಂಗಾರಪೇಟೆ ಮೈದಾನದಲ್ಲೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಆಡಿರುವಂತಹ ಅತೀಕ್ ಮತ್ತೆ ಗೌನ್ಪಲ್ಯ ಪರಿಸರದಲ್ಲಿ ಅತ್ಯುತ್ತಮ ರೀತಿಯ ಕ್ಯಾಚ್ ಅನ್ನು ಈ ಪಂದ್ಯದಲ್ಲಿ ಪಡ್ಕೊಳ್ತಾ ಇದ್ದಾರೆ. ಅಂತಿಮ ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ 3ನೇ ಓವರ್ನ ಮುಕ್ತಾಯಕ್ಕಾಗಿ. ಪರ್ವೇಜ್ ಹೊಸ ಆಟಗಾರ. ರಿವರ್ಸ್ ಶಾಟ್ ದಾಖಲಿಸಬಲ್ಲ ಪ್ರಯತ್ನ. ಪರ್ವೇಜ್ ದಾಂಡಲೆ ಶಾರ್ಟ್ ಪಾಯಿಂಟ್ ಡೀಪ್ ಎಕ್ಸ್ಟ್ರಾ ಕವರ್ಸ್ ನಡುವಣ ಮತ್ತೆ ಒಂದೊಳ ಪೂರೈಕೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ತಂಡದ ಮೊತ್ತ 3 ಓವರ್ಗಳ ಮುಕ್ತಾಯದಲ್ಲಿ 20ಕ್ಕೆ 2. ಇಂದು ಕೂಡ ಜಯಕ್ಕಾಗಿ 12 ಎಸೆತ 21 ಓಟದ ಅವಶ್ಯಕತೆ. ಎರಡು ತಂಡಗಳು ಸಮಾನತೆ ಜಯವನ್ನು ದಾಖಲಿಸುವಂತ ಅವಕಾಶಗಳಿದ್ದಾವೆ. 50-50 ಚಾನ್ಸಸ್. ಅದ್ಯಾವ ತಂಡ ಸಮಾನತೆ ಅವಕಾಶವನ್ನು ಪಡ್ಕೊಂಡು ಪಂದ್ಯಾಟವನ್ನು ಆಡುತ್ತೆ ಆ ತಂಡ ಸಂಪೂರ್ಣ ಜಯವನ್ನು ದಾಖಲಿಸ್ತಾರೆ. ಜಿದ್ದಿಯ ಕಾಳಗ 12 ಚೆಂಡುಗಳ ಮುಂದೆ ಮೊದಲ ಜಯಕ್ಕಾಗಿ 21 ಓಟಗಳು ಬರಬೇಕಾಗಿವೆ. ಒಂದು ಹಂತದಲ್ಲಿ ಬೌಲರ್ಸ್ಗಳು ಪಂದ್ಯಾಟವನ್ನು ಉಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಹಂತದಲ್ಲಿ ಬ್ಯಾಟ್ಸ್ಮನ್ಗಳು ಪಂದ್ಯಾಟದ ಮೇಲೆ ಸಂಪೂರ್ಣ ಜಯವನ್ನು ತರುವಂತ ಲೆಕ್ಕಾಚಾರದ ಆಟವನ್ನು ಆಡ್ತಾ ಇದ್ದಾರೆ. ಹೊಸ ಬೌಲರ್ ಅಂಗಡ ಒಳಭಾಗದಲ್ಲಿ ಶಂಶೀರ್ ಪಂದ್ಯದ ಚಿತ್ರಣವನ್ನು ಬದಲಿಸಬಲ್ಲಂತೆ ಪರಿಸರದ ಮತ್ತರ್ವ ಯುವ ಎಸೆತಗಾರ. ಹನ್ನೆರಡಕ್ಕೆ 21. ಮೊದಲ ಚೆಂಡು ಪರ್ವೇಜ್ ದಂಡಲೆ ಸುಂದರತೆ ಒಂದು ಸಿಕ್ಸರ್ ಅನ್ನ ಲಾಂಗ್ ಆನ್ ಮೇಲ್ಭಾಗದಲ್ಲಿ ಪರ್ವೇಜ್ ಈ ಹಂತದಲ್ಲಿ ದಾಖಲಿಸ್ತಾ ಇದ್ದಾನೆ. ಆ ರೋಟಗಳ ಸೇರ್ಪಡೆ ಹಲೋ ಎರಡನೇ ಚೆಂಡು ಓಟಗಳು ಮತ್ತೆ ಬರ್ತಾ ಇಲ್ಲ. ಒಂದು ಸಿಕ್ಸರ್ ಪಂದ್ಯದ ಚಿತ್ರಣವನ್ನ ಬದಲಿಸ್ತಾ ಇದೆ. ಅಣ್ಣ ಮಂಚನಹಳ್ಳಿ ಅವರು ಡಿಸೈಡ್ ಕೊಡ್ಬೇಕು. ಲೆಗ್ ಲೈನ್ಸ್ ಮಾಡಬಲ್ಲಂತ ಪ್ರಯತ್ನ. ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಯಾವುದೇ ರೀತಿಯ ಓಟಗಳು ಬರ್ತಾ ಇಲ್ಲ. ಲೆಗ್ ಬೈಸ್ ಎನ್ನುವಂತ ಸೂಚನೆ ಮತ್ತೊಂದು ಡಾಟ್ ಬಾಲ್ ನ ಸೇರ್ಪಡೆ ಕಾಣ್ತಾ ಇದೆ. 9 ಎಸೆತ 15 ಓಟದ ಅವಶ್ಯಕತೆ. ಒಂದು ಸಿಕ್ಸರ್ ಅನ್ನ ದಾಖಲಿಸಿ ಸಂಪೂರ್ಣ ಚಿತ್ರಣವನ್ನು ಬದಲಿಸಿದ್ರು ಕೂಡ ಡಾಟ್ ಬಾಲ್ ಅನ್ನುವಂಥದ್ದು ತಂಡವನ್ನ ಒತ್ತಡಕ್ಕೆ ಇಳು ಮಾಡ್ತಾ ಇದೆ. ಮತ್ತೆ 4ನೇ ಬಾರಿ ಶಂಶೀರ್ ಎಸೆದಿರುವಂತ ಚೆಂಡು ಮಿಡ್ ವಿಕೆಟ್ ಲಾಂಗ್ ಮೇಲ್ಭಾಗದಲ್ಲಿ ಪರ್ವೇಜ್ ಹೊಡೆತ ಸೀಮಾರಕ್ಕೆ ಹೊರಭಾಗದಲ್ಲಿ ಬೌಂಡ್ರಿ. 4 ಓಟಗಳ ಸೇರ್ಪಡೆ. ಒಂದು ಹಂತದಲ್ಲೇ ಕೈ ಜಾರಿ ಹೋದ ಪಂದ್ಯಾಟವನ್ನ ಉಳಿಸುವ ಪ್ರಯತ್ನವನ್ನ ಮಾಡ್ತಕ್ಕಂಥ ಪರ್ವೇಜ್ ಪಂದ್ಯದ ಚಿತ್ರಣ 1 ಸಿಕ್ಸರ್ 1 ಬೌಂಡರಿ ಸಂಪೂರ್ಣವಾಗಿ ಬದಲಿಸ್ತಾ ಇದೆ. 8 ಎಸೆತ ಜಯಕ್ಕಾಗಿ 11 ಓಟದ ಅವಶ್ಯಕತೆ. ತೀರ ಕೆಳಮಟ್ಟದಲ್ಲಿ ಸಾಗ್ತಾ ಇದೆ. ಅತಿಕ್ ಬಾಯ್ ಬಳಸಿದ ಕ್ಷೇತ್ರ ರಕ್ಷಣೆ ಡೈರೆಕ್ಟ್ ಶೂಟ್ ಮಾಡುವ ಪ್ರಯತ್ನ ಹಂತದಲ್ಲಿ ಪರ್ವೇಜ್ ರನ್ ಔಟ್. ಏಳಕ್ಕೆ 11. ಒಂದು ಹಂತದಲ್ಲಿ ಗೂಡಿದ ಹಿಂಬದಲ್ಲಿ 1 ಕ್ಯಾಚ್ ಅನ್ನ ಪಡ್ಕೊಂಡ್ರು.
ಮತ್ತೆ ಕೈ ಜಾರಿ ಹೋಗ್ತಕ್ಕಂಥ ಪಂದ್ಯಾಟದ ಸಂಪೂರ್ಣ ಚಿತ್ರಣ ಈ ರನ್ಔಟ್ ಬದಲಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ. ಮೊದಲೇ ತಿಳಿಸಿದ್ದೇವೆ, ಪರಿಸರದ ಹಿರಿಯ ಅನುಭವಿ ಆಟಗಾರ ಆತಿಕ್ ಯಾವುದೇ ಕ್ಷಣದಲ್ಲೂ ಹುಡುಗರನ್ನ ಸರ್ವ ಸಿದ್ಧತೆಯನ್ನ ಮಾಡಬಲ್ಲಂತ ಆಟಗಾರ, ಅತ್ಯುತ್ತಮ ರೀತಿಯ ಒಂದು ಸ್ಕ್ವಾಡ್ ಅನ್ನ ರಚಿಸಬಲ್ಲಂತ ಆಟಗಾರ, ಪಂದ್ಯಾಟದ ಅತ್ಯುತ್ತಮ ರೀತಿಯ ಒಂದು ಚಿತ್ರಣವನ್ನ ಬದಲಿಸಬಲ್ಲಂತ ಆಟಗಾರ, ಅತ್ಯುತ್ತಮ ರೀತಿಯ ಒಂದು ಗೇಮ್ ಪ್ಲಾನಿಂಗ್ ಅನ್ನ ಮಾಡಬಲ್ಲಂತ ಪರಿಸರದ ಹಿರಿಯ ಅನುಭವಿ ಆಟಗಾರ ಆತಿಕ್ ಒಂದು ಸುಂದರತೆ ರನ್ಔಟ್ ಅನ್ನ ಮಾಡಿದ್ದಾರೆ. ಅಂಗಣ ಒಳಭಾಗದಲ್ಲಿ ಹೊಸ ಆಟಗಾರನ ಸೇರ್ಪಡೆ ನೋಡಿ. ಮಂಚನಹಳ್ಳಿ ಅವರು ಟಾಸ್ ಜಯಿಸಿದ್ದಾರೆ. ಬೌಲ್ ಫಾಸ್ಟ್. ಈ ಓವರ್ ನಲ್ಲಿ ಅಂತಿಮ ಚೆಂಡು. ಆಸಿಫ್ ಯಾವುದೇ ರೀತಿಯ ಓಟವನ್ನು ದಾಖಲಿಸ್ತಾ ಇಲ್ಲ. ತನ್ಮೂಲಕ ಡಾಟ್ ಬಾಲ್ ನ ಸೇರ್ಪಡೆ. 6 ಎಸೆತ, 10 ಓಟದ ಅವಶ್ಯಕತೆ. ಕುತೂಹಲದ ಪಂದ್ಯ. ದಿನದ 2ನೇ ಪಂದ್ಯಾಟವೇ ಒಂದು ಹಂತದಲ್ಲಿ ಪ್ರೇಕ್ಷಕರನ್ನ ಒಂದು ಕುತೂಹಲ ಗಾರಿ ಹಂತಕ್ಕೆ ಕೊಂಡೊಯ್ಯುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಯಾವ ತಂಡ ಜಯಿಸುತ್ತೆ ಎಂಬುದಾಗಿ ನೋಡಬೇಕಾಗಿದೆ. ಈ ಪಂದ್ಯದ ವೀಕ್ಷಣೆಯಲ್ಲಿರುವಂತ ಎಲ್ಲ ಪ್ರೇಕ್ಷಕರ 2 ಕಣ್ಣುಗಳನ್ನು ನೇರವಾಗಿ ಕ್ರೀಡಾಂಗಣದ ಒಳಭಾಗಕ್ಕೆ ಸೆಳೆಯುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಈ ಪಂದ್ಯ. 6ಕ್ಕೆ 10. ಒಂದು ಹಂತದಲ್ಲಿ ಒಂದು ಸುಲಭದ ಜಯದತ್ತ ಹೋಗಿರುವಂತ ಸನ್ನಿ ಚಿಕ್ಕಬಳ್ಳಾಪುರ ಇವಾಗ ಮೇಲ್ನೋಡಿದ ಪರಿಸ್ಥಿತಿಯಲ್ಲಿ ಎಸ್.ಎ. ಕ್ರಿಕೆಟರ್ಸ್ ಸಿಡ್ಲಘಟ್ಟ ಆ ಪರಿಸ್ಥಿತಿಯನ್ನು ಮೀರಿ ನಿಲ್ಲುವಂತ ಪ್ರಯತ್ನವನ್ನು ಮಾಡ್ತಾ ಇದೆ. ಒಂದು ಹತ್ತಲ್ಲಿ ಪರ್ವೈಸ್ ಒಂದು ಸಿಕ್ಸರ್, ಒಂದು ಬೌಂಡರಿ ದಾಖಲಿಸಿ ಪಂದ್ಯದ ಚಿತ್ರಣವನ್ನು ಬದಲಿಸಿದ್ರು. ಪರ್ವೈಸಿಗೆ ಸರಿ ಸಮನಾಗಿ ನಿಲ್ಲಬಲ್ಲಂತ ಒಂದು ಪ್ರಯತ್ನ ಆತಿಕ್ ಬಾಯ್. 1 ಹ್ಯಾಂಡ್ ಕ್ಯಾಚ್ ಮತ್ತು ಒಂದು ಸುಂದರತೆ, ಒಂದು ಡೈರೆಕ್ಟ್ ಶೂಟ್, ರನ್ಔಟ್ ಎನ್ನುವಂಥದ್ದೇ ಪಂದ್ಯಾಟವನ್ನ ಇಲ್ಲಿಯ ತನಕ ಕೊಂಡೊಯ್ತಾ ಇದೆ. 6ಕ್ಕೆ 10. ಯಾಸಿನ್ ಎಸೆತಗಾರಕ ಭಾಗದಲ್ಲಿ ಮುಜಮ್ಮಿಲ್ ಗೆಸದ ಮೊದಲ ಚೆಂಡು. ಬೌಲರ್ ಸ್ವತಃ ಕ್ಯಾಚ್ ಪಡ್ಕೊಳ್ಳೋ ಮುಖಾಂತರ ವಿಕೆಟ್ ಆಘಾತವನ್ನು ಕಾಣ್ತಾ ಇದೆ. 5ಕ್ಕೆ 11 ಓಟದ ಅವಶ್ಯಕತೆ. 5 ಚೆಂಡುಗಳು ಬಾಕಿಯಲ್ಲಿ ಉಳ್ಕೊಳ್ತಾ ಇದ್ದಾವೆ. 11 ಓಟಗಳು ಬರಬೇಕಾಗಿವೆ. ಪಂದ್ಯಾಟದ ಮೇಲೆ ಒಂದು ಸಂಪೂರ್ಣ ಹಿಡಿತವನ್ನ ಸಾಧಿಸುವಂತ ಲೆಕ್ಕಾಚಾರವನ್ನ ಮಾಡ್ತಾ ಇದೆ. ನೋಡಿ, ಅಲ್ಲಿ ಡಗ್ಔಟ್ ಕ್ಲಿಯರ್ ಮಾಡ್ಕೊಳ್ಬೇಕು. ಸುಹೇಲ್ ಹೊಸ ಆಟಗಾರನ ಸೇರ್ಪಡೆ. ರಿವರ್ ಶಾಟ್ ದಾಖಲಿಸಬಲ್ಲ ಪ್ರಯತ್ನ. ಸುಹೇಲ್ ದಾಂಡಲೆ ಚೆಂಡು ಸೀಮಾ ರೇಖೆ ಹೊರಭಾಗದ ಕ್ರಮಿಸ್ತಾ ಇದೆ. ಸುಂದರತೆಯ ಸಿಕ್ಸರ್. ಹಲೋ ಹಲೋ 4 ಎಸೆತ, 5 ಓಟದ ಅವಶ್ಯಕತೆ. ಮತ್ತೊಂದು ರಿವರ್ಸ್ ಶಾಟ್ ದಾಖಲಿಸುವ ಪ್ರಯತ್ನ. ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಮತ್ತೆ 4 ಓಟದ ಸೇರ್ಪಡೆ. ಹೊಸ ಆಟಗಾರ, ಹೊಸ ದಾಂಡಿಗ ಸುಹೇಲ್
ಸಂಕಷ್ಟದ ಸ್ಥಿತಿಯಲ್ಲಿ ಇರ್ತಕ್ಕಂಥ ತಂಡವನ್ನ ಸಂಕಷ್ಟದಿಂದ ಪಾರು ಮಾಡುವಂತ ಪ್ರಯತ್ನದ ಆಟವನ್ನು ಆಡ್ತಾ ಇದ್ದಾರೆ. ಒಂದು ರಿವರ್ಸ್ ಸಿಕ್ಸರ್, ಒಂದು ರಿವರ್ಸ್ ಬೌಂಡರಿ. ಸನ್ನಿ ಚಿಕ್ಕಬಳ್ಳಾಪುರ ತಂಡವನ್ನ ಮೊದಲ ಪಂದ್ಯಾಟದಲ್ಲಿ ಮೇಲಕ್ಕೆ ಎತ್ತಬಲ್ಲಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಜಯಕ್ಕಾಗಿ ಒಂದೋಟದ ಅವಶ್ಯಕತೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ನ ಸೇರ್ಪಡೆ. 2 ಎಸೆತ, ಒಂದೋಟದ ಅವಶ್ಯಕತೆ. ಮಧ್ಯಮ ಕ್ರಮಾಂಕದಲ್ಲಿ ಪರ್ವೀಸ್ ದಾಖಲಿಸಿರುವಂತ ಒಂದು ಆಟ ಮಹತ್ವಕಾರಿ. ಆದ್ರೆ ಈ ಹಂತದಲ್ಲಿ ಸುಹೇಲ್ ದಾಖಲಿಸಿರುವಂತ ಒಂದು ಆಟ ಪಂದ್ಯಾಟದ ಯಶಸ್ಸಿಗೆ ಕಾರಣವಾಗ್ತಾ ಇದೆ. ತಟಿಮುಟಿ ಆಡಬಲ್ಲದ ಪ್ರಯತ್ನ, ತನ್ಮೂಲಕವಾಗಿ ಸನ್ನಿ ಚಿಕ್ಕಬಳ್ಳಾಪುರ ಈ ಪಂದ್ಯದ ಜಯವನ್ನು ದಾಖಲಿಸ್ತಾ ಇದ್ದಾರೆ. ಅಭಿನಂದನೆಗಳು. ಅಭಿನಂದನೆಗಳು ಸಮರ್ಪಿಸ್ತಾ ಇದ್ದಾವೆ. ಮುಂದಿನ ಪಂದ್ಯ ಅಂಗಡಿ ಒಳಭಾಗದಲ್ಲಿ ಆರಂಭದ ಕಾಣ್ತಾ ಇದೆ. ಮುಂದಿನ ಹಂತ ವಿದ್ಯಮಾನಕ್ಕಾಗಿ ಸುಹಾಸ್ ಚಿತ್ರದುರ್ಗ. ಮುಕ್ತಾಯ ಕಂಡಿರ್ತಕ್ಕಂಥ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಸುಹೇಲ್ ಬಂದು ಪಡ್ಕೊಂಡು ಹೋಗ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಈ ಒಂದು ಪ್ರಶಸ್ತಿಯನ್ನ ಭಾನು ಪ್ರಕಾಶ್ ಅವರು ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ನೇತಾಜಿ ಕ್ರಿಕೆಟರ್ಸ್ ಕಂಡಿರ್ತಕ್ಕಂಥ ಒಂದು ಅತ್ಯುತ್ತಮ ಆಟಗಾರ, ಅತ್ಯುತ್ತಮ ಆಲ್ರೌಂಡರ್ ಆಟಗಾರ ಕೂಡ ಭಾನು ಪ್ರಕಾಶ್. ಮುಕ್ತಾಯ ಕಂಡಿರ್ತಕ್ಕಂಥ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಸುಹೇಲ್ ವೇದಿಕೆ ಮೇಲೆ ಬರ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾವೆ. ಮುಂದಿನ ಹಂತ ವಿದ್ಯಮಾನಕ್ಕಾಗಿ ಸುಹಾಸ್ ಚಿತ್ರದುರ್ಗ. ಹಲೋ, ಎಸ್ ಅಲ್ಲಿ ಅಭಿನಂದನ ತಿಳಿಸ್ತಾ ಇದ್ದಾವ. ಶರತ್ ಕುಂಬಾಶಿ ಅವರಿಗೆ ಅಭಿನಂದನ ತಿಳಿಸ ಪ್ರಸ್ತುತ 3ನೇ ಪಂದ್ಯಾಟೂಟ ಆರಂಭನ ಕಾಣ್ತಾ ಇರ್ತಕ್ಕಂಥ ತಂಡ ಈಗಾಗಲೇ ಆಟಗಳ ಸಿದ್ಧತೆಯನ್ನು ಕಂಡುಕೊಳ್ತಾ ಇದೆ. ನೋಡಿ, ಅಲ್ಲಿ ಕಳೆದ ಪಂದ್ಯಾಟೂಟದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಂಡಿರುವಂತಹ ಆಟಗಾರರು ಆದಷ್ಟು ಬೇಗ ನಮ್ಮ ಮುಖ್ಯ ವೇದಿಕೆಯನ್ನು ಕಂಡುಕೊಳ್ಬೇಕೆನ್ನೋದಾಗಿ ಕೇಳಿಕೊಳ್ತಾ ಇದ್ದಾವೆ. ಸುಹೇಲ್ ಅವರು
ದಯಮಾಡಿ ಆದಷ್ಟು ಬೇಗನೆ ಆಗಮಿಸಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡ್ಕೊಳ್ಬೇಕೆನ್ನೋದ ಕೇಳ್ಕೊಳ್ತಾ ಇದ್ದಾವೆ. ಮುನಿರೆಡ್ಡಿ